ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಂಡಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಮೊದಲಿಗೆ ಸಾಸಿವೆ, ಮೆಂತೆಕಾಳು, ಅಗಸಿ, ಹವಿಜ್ ಕಾಳು, ಅರಿಶಿನ, ಉಪ್ಪು, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಹಸಿಶುಂಠಿ, ಮೆಣಸಿನ ಹಣ್ಣು. ಮೊದಲಿಗೆ 1 ಸ್ಪೂನ್ ಮೆಂತ್ಯ, 1.5 ಸ್ಪೂನ್, 2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆ, 4 ಸ್ಪೂನ್ ಅಗಸೆ, 2 ಗೆರೆ ಕರಿಬೇವು, 1 ಇಂಚು ಶುಂಠಿ, ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ. ಇವನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಬರೋಣ. ಇವಾಗ 1 kg ಅಷ್ಟು ಒಣ ಹಣ್ಣು ಮೆಣಸಿನ ಹಣ್ಣನ್ನು ತಗೊಂಡಿದ್ದೀವಿ. ಅವನ್ನ ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ, ಸಣ್ಣಗಾಗೈತಿ. ಇವಾಗ ಇನ್ನೊಂದು ದೊಡ್ಡದು ಮಿಕ್ಸಿ ಜಾರ್ ತಗೊಂಡು ಮೆಣಸಿನ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಇದು 1 kg ಅಷ್ಟಿದೆ. ಇದಕ್ಕೆ ಈಗ ಬೆಲ್ಲ, ಉಪ್ಪು, ಹಾಗೆ 1 ಚಮಚೆ ಅರಿಶಿನ ಹಾಕಿ ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಇದು ಭಾಳ ಸಣ್ಣ ಆಗಬಾರ್ದು, ತರಿಯಾಗಿರಬೇಕು. ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಡಬ್ರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಹಾಕ್ಕೊಂಬಂದು ಅದರೊಳಗೆ ಸೇರಿಸ್ತೀನಿ. ಈಗೆಲ್ಲ ಮಿಕ್ಸಿ ಹಾಕ್ಕೊಂಬಂದೇನಿ. ಇವಾಗ ಆವಾಗಲೇ ರುಬ್ಬಿಟ್ಟಿರೋ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿ ನಿಮಗೆ ನೀರು ತೆಳುವಾಗಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಇನ್ನೊಂದು ಸ್ಪೂನು ಮೆಂತ್ಯ ಹಾಕ್ಕೊತೀನಿ. ಹಾಗೆ